ಡಾಕ್ಟರ್, ಅಮ್ಮನಿಗೆ ಏನಾಗಿದೆ? ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಥಿಂಗ್ ಟು ವರಿ, ಶಿ ಈಸ್ ಔಟ್ ಆಫ್ ಡೇಂಜರ್. ಸರಿಯಾದ ಸಮಯಕ್ಕೆ ನೀವು ಕರ್ಕೊಂಬರ್ಲಿಲ್ಲ ಅಂದಿದ್ರೆ ಮುಂದೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಮನೇಲೇನಾದರೂ ಜಗಳ ಆಯ್ತಾ? ಅದು ನೀವು ಹೇಳಿಲ್ಲ ಅಂದ್ರೂ ನನಗೆ ಅರ್ಥ ಆಗುತ್ತೆ. ಅವ್ರಿಗೆ ಇನ್ನು ಮುಂದೆ ಹರ್ಟ್ ಆಗೋ ರೀತಿ ಮಾತಾಡಬೇಡಿ. ನಾನು ಕೆಲವು ಮೆಡಿಸಿನ್ಸ್ನ ಬರ್ಕೊಡ್ತೀನಿ, ತಪ್ಪದೆ ಕೊಡಿ ಅವ್ರಿಗೆ. ಓಕೆ ಡಾಕ್ಟರ್. ಥ್ಯಾಂಕ್ ಯು. ಆದಿತ್ಯ, ಆರ್ಯ ನೋಡ್ಕೋತಿರ್ತೀಯ ಪುಟ, ನಾನು ಮೆಡಿಸಿನ್ ಸರ್ ಕೊಡಿ ಆರ್ತಿವ್ರೆ, ನಾನು ತರ್ತೀನಿ. ಏನು ಬೇಕಾಗಿಲ್ಲ, ತಗೊಳ್ಳಿ. ನಮ್ಮನೆಯಿಂದ ಹಾಸ್ಪಿಟಲಿಗೆ ಇಷ್ಟೇ ಟ್ಯಾಕ್ಸಿ ಚಾರ್ಜ್ ಆಗುತ್ತೆ. ಅಕಸ್ಮಾತ್ ಡೌಟ್ ಇದ್ದರೆ ಟ್ಯಾಕ್ಸಿ ಅವ್ರನ್ನ ಎಂಕ್ವೈರಿ ಮಾಡ್ಬೋದು. ಕಡಿಮೆ ಆಗಿದ್ರೆ ಕೇಳಿ. ಆರ್ತಿವ್ರೆ ನಿಂತ್ಕೊಳ್ಳಿ. ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಪನಿಷ್ ಮಾಡ್ತಾ ಇರಾ? ದುಡ್ಡೆಲ್ಲ ಯಾಕೆ ಕೊಡ್ತಾ ಇರಾ? ಅಮ್ಮನಿಗೆ ಮೆಡಿಸಿನ್ಸ್ ತರಬೇಕು ನಾನು. ನಿಂತ್ಕೊಳ್ಳಿ ಆರ್ತಿವ್ರೆ. ದಾರಿ ಬಿಡಿ ಅಂತ ಹೇಳಿದೆ. ಆರ್ತಿವ್ರೆ ನಿಂತ್ಕೊಳ್ಳಿ. ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಮಾತಾಡ್ತಾ ಇರಾ? ನನ್ನ ಮಾತಿಗೆ ಜವಾಬ್ ಕೊಟ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ. ಅರ್ಪಿತಾ ನಿಮ್ಮನ್ನ ತಪ್ಕೊಂಡೆ ಅಂತ ಹೇಳಿ ನನ್ನ ಮುಂದೆನೆ ಹೇಳಿದ್ದು. ಅದಕ್ಕೆ ನೀವೇನು ಹೇಳಿದ್ರಿ? ಗೊತ್ತಿದ್ದೇನೋ ತಪ್ಪಾಗಿ ಹೋಯ್ತು ಅಂತ ನೀವು ಹೇಳಿದ್ರಿ. ಅದಕ್ಕೆ ನಾನು ನಿಮ್ಮನ್ನ ಕ್ಷಮಿಸಿದೆ. ಆದ್ರೆ ಮತ್ತೆ ನೀವು ಅರ್ಪಿತಾ ಅಸಹ್ಯವಾಗಿ ತಪ್ಕೊಂಡಿರೋ ಫೋಟೋನ ನಮ್ಮನೆಗೆ ಯಾರೋ ಕಳಿಸಿದ್ರು. ಅಮ್ಮ ನಿಮ್ಮನ್ನ ನಂಬೇಡ ಅಂತ ಹೇಳಿದ್ರು. ಆದ್ರೂ ನಾನು ನಿಮ್ಮ ಪರ ವಹಿಸ್ಕೊಂಡು ನೀವು ಅರ್ಪಿತ ಜೊತೆ ಆಡ್ತಿದ್ದ ನಾಟಕಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಹೋದೆ. ಎಲ್ಲ ಸರಿ ಆಯ್ತು ಅಂತ ಹೇಳಿ ಅನ್ಕೊಳ್ತಿರ್ಬೇಕಾದ್ರೆ ಅರ್ಪಿತನ್ ಗಂಡ ನಿಮ್ಗೂ ಅವಳಿಗೂ ಸಂಬಂಧ ಇದೆ ಅಂತ ಹೇಳಿ ಮನೆ ಮುಂದೆ ಬಂದು ಗಲಾಟೆ ಮಾಡಿದಂತೆ. ಅದು ಹಾಗಲ್ಲ ಆರ್ತಿವ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಅದು ಏನಾಯ್ತು ಅಂದ್ರೆ, ನೀವು ಅರ್ಪಿತನ್ ಗಂಡಂಗೆ 5 ಲಕ್ಷ ಕೊಟ್ರಂತೆ, ಹೌದಾ? ಹೌದು, ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ಸಾಕು, ಜಾಸ್ತಿ ಮಾತಾಡ್ಬೇಡಿ. ಜನ ನಿಮ್ ಬಗ್ಗೆ ಏನ್ ಮಾತಾಡ್ಕೊತಿದಾರೆ ಅಂತ ಗೊತ್ತಾ ನಿಮ್ಗೆ? ನೀವ್ ಅರ್ಪಿತನ 5 ಲಕ್ಷ ಕೊಟ್ಟು ಕೊಂಡ್ಕೊಂಡ್ರಿ ಅಂತ.